ಒಬ್ಬೊಬ್ಬರ ಒಂದೊಂದು ಹೇಳಿಕೆಗಳು ಕೂಡ ಬಹಳ ಅರ್ಥಪೂರ್ಣವಾಗಿರುತ್ತೆ. ಯಾರ್ಯಾರಿಗೆ ಏನೇನು ಮೆಸೇಜ್ ಪಾಸ್ ಮಾಡಬೇಕೋ ಆ ಮೆಸೇಜ್ಗಳನ್ನು ಯಾವ ರೀತಿ ಪಾಸ್ ಮಾಡಬೇಕೋ ಅವೆಲ್ಲವೂ ಕೂಡ ರಾಜಕಾರಣಿಗಳಿಗೆ ನ್ಯಾಕ್ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾರಾದರೂ ಸ್ಟಡಿ ಮಾಡ್ತಾ ಇದ್ರೆ ಅವರಿಗೊಂದು ಬೆಸ್ಟ್ ಎಕ್ಸಾಂಪಲ್ಸ್ಗಳಿವೆಲ್ಲ. ಖರ್ಗೆ ಮುಂದೆ ನೇರವಾಗಿ ಒಕ್ಕಲಿಗ ದಾಳವನ್ನು ಡಿ.ಕೆ. ಶಿವಕುಮಾರ್ ಆಪ್ತರು ಉಳಿಸಿದ್ದಾರೆ. ಸಿಎಂ ಹೈಕಮಾಂಡ್ ಡಿ.ಕೆ.ಶಿಗೆ ಮಾತು ಕೊಟ್ಟಿದ್ದಾರೆ ಅಂತ ಕೇಳಿದ್ದೇವೆ. ಮಾತು ಕೊಟ್ಟಿದ್ರೆ ಖಂಡಿತವಾಗಿ ಈಡೇರಿಸಲೇಬೇಕು, ಇಲ್ಲದಿದ್ದರೆ ಪ್ರಮುಖ ಸಮುದಾಯದ ಆಕ್ರೋಶವನ್ನ ಎದುರಿಸಬೇಕಾಗಬಹುದು ಅಂತ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಲು ಹಳೆ ಮೈಸೂರು ಭಾಗದ ಕೊಡುಗೆ ಇದೆ, ವಿರೋಧ ಹಾಕೊಳ್ಬೇಡಿ. ಒಕ್ಕಲಿಗ ಸಮುದಾಯದ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿದ್ದಾರೆ. ಇದನ್ನ ಕಡೆಗಣಿಸಲು ಸಾಧ್ಯ ಇಲ್ಲ. ಖರ್ಗೆ ಮುಂದೆ ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು. ಈಗ ಸರ್ಕಾರ 2.5 ವರ್ಷ ಪೂರ್ಣಗೊಳ್ಳುತ್ತಾ ಇದ್ದಂತೆಯೇ ಬದಲಾವಣೆ ಆಗಬೇಕು, ಮಾತು ಕೊಟ್ಟಂಗೆ ನಡಿಬೇಕು ಅಂತ ಹೇಳಿದ್ರು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು, ಮೆಸೇಜ್ಗಳನ್ನು ಏನು ಪಾಸ್ ಮಾಡಬೇಕು, ಅವರು ಕೂಡ ಮಾಧ್ಯಮಗಳ ಮೂಲಕವೇ ಮಾಡ್ತಾರೆ. ಅದಾದ ನಂತರ ಮಾಧ್ಯಮಗಳನ್ನೇ ಬೈತಾರೆ, ನೀವೇರಿ ಎಲ್ಲ ಹೂವು ಅಂತ ಹೇಳೋದು. ಆದರೆ ಮೆಸೇಜ್ ಪಾಸ್ ಮಾಡೋದು ಇಲ್ಲಿಂದಾನೆ ಒಂದೊಂದು ರೀತಿಯಲ್ಲಿ. ಈಗ 4-5 DCMಗೋಸ್ಕರ ಓಡಾಡ್ತಾ ಇದ್ದಾರೆ ಅಂತ ಡಿನ್ನರ್ ಮೀಟಿಂಗ್ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. CM ಅವರೇ ಆ ಥರ ಬಣ ರಾಜಕೀಯ ಮಾಡ್ತಿದ್ದಾರೆ, ಅವ್ರ ಜೊತೆಗೆ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನೇನು ಬಣ ರಾಜಕೀಯ ಮಾಡ್ತಾ ಇಲ್ಲ ಅಂತಾರೆ. ಇನ್ನೊಂದು ಕಡೆಗೆ 5 ವರ್ಷ ಅವರೇ CM ಆಗಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಏನಿವೆಲ್ಲವೂ ಕೂಡ ಮೆಸೇಜ್ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದು ದೆಹಲಿಯ ಹೈಕಮಾಂಡಿಗೆ ಮೆಸೇಜ್ ಪಾಸ್ ಮಾಡಕ ಖಂಡಿತ ಅರುಣ್, ಯಾಕಂದ್ರೆ ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನ ಒಂದೇ ಮಾತಿನಲ್ಲಿ ಎಲ್ಲ ಸಂದೇಶವನ್ನು ಹೇಳಿ ಕಳಿಸಂತೆ ಕಾಣಿಸ್ತಾ ಇದೆ. ಜೊತೆಗೆ ನಾನು ಯಾವುದೇ ಬಣದ ನಾಯಕನಲ್ಲ, ನಾನು 140 ಜನರ ಅಧ್ಯಕ್ಷ ಅನ್ನುವ ಮೂಲಕವಾಗಿ ಪಕ್ಷದ ಜವಾಬ್ದಾರಿ ನಂದು, ಹಾಗಾಗಿ ನನ್ನ ಬಣದ ಪ್ರಶ್ನೆ ಇಲ್ಲ, ಪಕ್ಷವೇ ನನ್ನ ಜವಾಬ್ದಾರಿ ಆಗಿರೋದ್ರಿಂದ ಇಲ್ಲಿ ಬಣ ಅನ್ನೋ ಪ್ರಶ್ನೆ ಇಲ್ಲ ಅನ್ನುವಂಥ ಕ್ಲೈಮ್ ಅನ್ನು ಕೂಡ ಅವ್ರು ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲೊಂದು ಕಡೆ ದೆಹಲಿಗೆ ಹೋದಂಥ ವಿಚಾರ ಅವೆಲ್ಲವೂ ಕೂಡ ಅವರವರು ಇಷ್ಟಪಟ್ಟಾಗ ಹೋಗಿದ್ದಾರೆ ಅನ್ನುವಂಥದ್ದು ಬಿಟ್ಟರೆ ಅದರಲ್ಲಿ ಯಾವುದೇ ಬಣ ಅಂತ ಗುರುತಿಸೋಕ್ಕೆ ಆಗಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಹೇಳಿದಂತೆ ಕಾಣಿಸ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸಹಜವಾಗಿಯೇ ಪ್ರತಿ ಕ್ಷಣಕ್ಕೂ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ರೀತಿಯ ಟ್ವಿಸ್ಟ್ ಅನ್ನ ಈ ರಾಜಕೀಯ ಬೆಳವಣಿಗೆಗಳು ಪಡ್ಕೊಳ್ತಾ ಇದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಕಾಂಗ್ರೆಸ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳು, ಅಂದ್ರೆ ಬಣವಾಗಿ ಗುರುತಿಸಿಕೊಂಡು ಬಣವಲ್ಲದೆ ಗುರುತಿಸಿಕೊಂಡ್ರು ಕೂಡ ಹೋಗಿ ಮಾತನಾಡಿದಾಗ ಅಥವಾ ಲಾಬಿ ಮಾಡಿದಾಗ ಇಂಥವರ ಪರವಾಗಿ ಅನ್ನುವಂಥದ್ದೇ ನಡೆಯುವಂಥದ್ದು, ಅಥವಾ ನೇರವಾಗಿ ಹೈಕಮಾಂಡ್ ಬಳಿಗೆ ನಾವು ಹೈಕಮಾಂಡ್ ಜೊತೆಗಿದ್ದೀವಿ, ನೀವು ತೀರ್ಮಾನ ಕೈಗೊಳ್ಳಿ ಅನ್ನುವರು ಹೋಗುವವರೆಗೂ ಯಾರೇ ಹೋದ್ರೂ ಕೂಡ ಅದು ಬಣವೇ ಅಂತ ಗುರುತಿಸುವಂತ ರೀತಿಯಲ್ಲೇ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ಬರ್ತೀನಿ. ನೋಡಿ, ಬಿಡಿಸಿ ಒಂದೊಂದು ಸೆಂಟೆನ್ಸ್ಗಳನ್ನು ಕೂಡ ನೋಡಿದಾಗ ಬಹಳ ಅರ್ಥಪೂರ್ಣವಾಗಿದೆ. ಯಾರಿಗೆ ಯಾವ ಮೆಸೇಜನ್ನು ಕಳಿಸ್ಬೇಕು, ಅದರಲ್ಲೂ ಇಂಗ್ಲೀಷಲ್ಲಿ ಹೈಕಮಾಂಡ್ಗೆ ಏನು ಕೊಡಬೇಕು ಅದನ್ನು ನೋಡಿ. ಗುಂಪುಗಾರಿಕೆ ವಿಚಾರದಲ್ಲಿ ಮಾತನಾಡ್ತಾರೆ. ನಾನು ಗುಂಪುಗಾರಿಕೆ ಮಾಡೋದಿಲ್ಲ, 140 ಶಾಸಕರಿಗೂ ನಾನು ಅಧ್ಯಕ್ಷ ಅಂತಾರೆ. ಮಾನ್ಯ ಮುಖ್ಯಮಂತ್ರಿಗಳೇ ಸಂಪುಟ ಪುನರಚನೆ ಮಾಡೋಕೆ ಹೇಳಿದ್ದಾರೆ, ಹಾಗಾಗಿ ಮಂತ್ರಿ ಸ್ಥಾನ ಕೇಳಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಸೇರಿಸ್ತಾರೆ, ಮುಖ್ಯಮಂತ್ರಿಯ ಜೊತೆಗೇನೆ ಕೆಲವರು ಹೋಗಿದ್ದಾರೆ ಅಂತ ಹೇಳಿ, ಅಂದರೆ ಅವ್ರು ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಮೆಸೇಜನ್ನು. ಅದರ ಜೊತೆಗೆ ಡಿನ್ನರ್ ಮೀಟಿಂಗ್ ವಿಚಾರ ಮಾತಾಡ್ತಾರೆ. ನಾನು ಗುಂಪುಗಾರಿಕೆ ಮಾಡಲ್ಲ, ಆದರೆ ಅಲ್ಲಿ 4-5 DCMಗಳನ್ನು ಮಾಡೋಕೆ ಅವ್ರು ಓಡಾಡ್ತಾ ಇದ್ದಾರೆ ಅಂತಾರೆ. ಬಿಡಿಸಿ ನೋಡಿ ಅದನ್ನು ಹೇಗಿದೆ ಅಂತೇಳಿ. ಅದರ ಜೊತೆಗೆ ಕೊನೆಗೊಂದು ಮಾತನ್ನು ಹೇಳ್ತಾರೆ, 5 ವರ್ಷ ಅವ್ರು CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದೆಯಲ್ಲ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ವಿ ಆಲ್ ವರ್ಕ್ ವಿತ್ ಹಿಮ್ ಅಂತ ಹೇಳ್ತಾರಲ್ಲ, ಅದು ಬಹಳ ರೀತಿಯಲ್ಲಿನೇ ದೊಡ್ಡ ಮೆಸೇಜೇ ಅದು. ಆ್ಯಕ್ಚುಲಿ ಏನು ಹೇಳಬೇಕಾಗಿತ್ತೋ ಅದೆಲ್ಲವೂ ಕೂಡ ಅದರಲ್ಲಿನೇ ಅಡಗಿ ಕೂತ್ಕೊಂಡಿದೆ. ಸೊ ಅಡಗಿ ಕೂತ್ಕೊಂಡಿರುವಂಥದ್ದೇ ಅದರಲ್ಲಿ. 5 ವರ್ಷ CM ಆಗಿರ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆ ಈಗ ಒಂದು ರೀತಿಯಲ್ಲಿ DCM ಅವರಿಗೆ ಹರ್ಟ್ ಆದಂಗೆ ಆಗಿದೆ, ನೋವಾಗದಂಗಿದೆ. ಅದನ್ನು ಅವ್ರು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ, ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.